ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಯಂತ್ರೋಪಕರಣಗಳ ಕಳವು ಪ್ರಕರಣ ಹಿನ್ನೆಲೆ ಪ್ರಕರಣದ ಬಗ್ಗೆ ಜಿಲ್ಲಾ ನೋಡಲ್ ಆಫೀಸರ್ ಡಾಕ್ಟರ್ ಚೇತನ್ ನೇತೃತ್ವದಲ್ಲಿ ತನಿಖೆ ನಡೆಸಿದ್ದಾರೆ. ಆಸ್ಪತ್ರೆಗೆ ತನಿಖಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಗಳ ವಿಚಾರಣೆ ನಡೆಸುತ್ತಿರುವ ತನಿಖಾ ತಂಡ ಸ್ಕ್ಯಾನಿಂಗ್ ಮಷಿನ್ ಕಳವು ಬಗ್ಗೆ ಮಾಹಿತಿ ಕಲೆ ಹಾಕಿದೆ. ಪೊಲೀಸ್ ಠಾಣೆಗೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯಲಕ್ಷ್ಮಿ ದೂರು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಕೈ ಬಿಡೋದಿಲ್ಲ. ಯಾರ್ಯಾರು ಕಾಲಿಲ್ಲ ಆಗಿದಾರೆ ಅವ್ರನ್ನ ಹೊರಗ ಹಾಕ್ತಿದ್ರೆ 100 ಕೂಲಿ ಹೇಳಿದ್ದಾರೆ. ಈಗ ಅವರು ಹೊರಗಡೆ ಇರುತ್ತೆ ಕಾಳಜಿ ಇಲ್ಲ ನಿಮಗೆ. ಈ ತರದ ಆಸ್ಪತ್ರೆಗಳಾದ್ರೆ ಅದ್ಭುತವಾದಂತಹ ಆಸ್ಪತ್ರೆ ಇಡೀ ಹಾಸನ ಜಿಲ್ಲೆಯಲ್ಲಿ 100 ಬೆಡ್ಗಳು ಇರ್ತಕ್ಕಂಥ ಇಷ್ಟು ಒಳ್ಳೆ ಬಿಲ್ಡಿಂಗ್ ಇರ್ತಕ್ಕಂಥ ಸವಲತ್ತುಗಳು ಇರ್ತಕ್ಕಂಥ ಆಸ್ಪತ್ರೆ ಇಲ್ಲ. ಇಲ್ಲಿ ಯಾವುದಾದ್ರು ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮೂಳೆ ಮುರ್ಕೊಂಡು ಬಂದ್ರೆ ಹಾಸನಿಗೆ ಕಳಿಸ್ತಾ ಇದ್ರಲ್ಲ, ಒಂದು ಸಣ್ಣ ಹೋಟೆಲ್ ಇಲ್ಲ. ಇಲ್ಲಿ ಯಾರಾದ್ರೂ ಏನೇನೋ ಅಂತ ಹೇಳಿ ಬಂದ್ರೆ ಇಲ್ಲಿ ಸುಮಾರು ಜನ ಹೋಗೋಷ್ಟೊತ್ತಿಗೆ ಹಾಸನಿಗೆ ಹೋಗಿರ್ತಕ್ಕಂಥ ಸತ್ತೋಗಿರ್ತಕ್ಕಂಥ ಉದಾಹರಣೆ ತಗೊಂಡೋಗಿದ್ದಾನೋ ಅದು ತಗೊಂಡೋಗಿ ಅದನ್ನ ಯೂಸ್ ಮಾಡಿದಾನೋ ಸುಮ್ಮನೆ ತಗೊಂಡೋಗಿದ್ದಾನೋ ಯಾರಿಗಾರು ಮಾರಾಟ ಮಾಡಕ್ ತಗೊಂಡೋಗಿದ್ದಾನೋ ಅದನ್ನ ನಮಗೆ ಮಾಹಿತಿ ಬೇಕು. ಈಗ ಅದನ್ನ ಹೇಳಿ ನಿನ್ನೆನೂ ಅದೇ ತರ ಹೇಳಿದ್ರೆ, ನಿನ್ನೆನೂ ಬೆಳಿಗ್ಗೆ 10 ಗಂಟೆಗೆ ಅಂತ ಹೇಳ್ತಾ ಇದ್ರ, ಈಗ 3 ಗಂಟೆಗೆ ಅಂತ ಹೇಳಿ ಹೇಳ್ತಾ ಇದ್ರ. ಸರ್, ಇದು ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಮೇಲೆ ಆರೋಪ ಮಾಡ್ತಿರೋದು ನೀವುಗಳು ಕೂಡ ಶಾಮೀಲಾಗಿದ್ದೀರಾ ಅಂತಾನೆ. ಯಾಕೆಂತ ಹೇಳಿದ್ರೆ ಇಷ್ಟೊತ್ತಿಗೆ ನಮಗೆ 100ಕ್ಕೆ 100 ಭಾಗದಲ್ಲಿ ಮಾಹಿತಿ ನೀವು ಕೊಡಬೇಕಾಗಿತ್ತು. ನಿನ್ನೆಯಿಂದ ಹಿಡಿದು ಇವತ್ತರೆಗೂ ಕೂಡ 24 ಗಂಟೆ ಆಗ್ತಾ ಬಂದರೂ ಕೂಡ 12ನೇ ತಾರೀಕಲ್ಲಿ ನೀವು ಆಂತರಿಕವಾದಂತಹ ಸಭೆನ ಮಾಡಿದ್ದೀರಾ. ತಾಲೂಕು ಆಡಳಿತಾಧಿಕಾರಿಗಳು ಆಂತರಿಕ ಸಭೆನ ಮಾಡಿ ಸ್ಥಳಕ್ಕೆ ಬರಲಿ, ಸ್ಥಳಕ್ಕೆ ಬರಲಿ, ಸ್ಥಳಕ್ಕೆ ಬರಲಿ, ಸ್ಥಳಕ್ಕೆ ಬರಲಿ, ಸ್ಥಳಕ್ಕೆ ಬರಲಿ, ಸ್ಥಳಕ್ಕೆ ಬರಲಿ.